ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ಗಂಗಾಧರ್ ಅಂತೇಳಿ. ಡಿಯರ್ ಫ್ರೆಂಡ್ಸ್, ರೈಡ್ ಬಿ ಎನ್ ಬಿ ಒಳಗೆ ಐ ಡಿಯನ್ನು ಮಾಡ್ಕೊಳ್ಳೋದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತೇಳಿ ಸುಮಾರು ಜನ ಕಾಲ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದೀವಿ. ವೆರಿ 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 ಇಂಪಾರ್ಟೆಂಟು. ಐ ಡಿನ ಯಾವ ಥರ ಕ್ರಿಯೇಟ್ ಮಾಡ್ಕೊಬೇಕನ್ನೋದ್ರ ಬಗ್ಗೆ ನಿಮಗೆ ವಿಚಾರ ತಿಳಿಸ್ಕೊಡ್ತೀವಿ. ಲಾಸ್ಟ್ ವೀಡಿಯೋದಲ್ಲಿ ಸೇಫ್ ಹಾಲ್ನ ಯಾವ ಥರ ನಾವು ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಇವಾಗ ಬಂದು ಸೇಫ್ ಹಾಲಿಂದ ನಿಮ್ಮ ಐ ಡಿಯನ್ನು ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾಯಿದ್ದೀವಿ ಫ್ರೆಂಡ್ಸ್. ಎಲ್ಲರೂ ಆಲ್ರೆಡಿ ಸೇಫ್ ಹಾಲ್ನ ವ್ಯಾಲೆಟನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೇಫ್ ಹಾಲ್ ಅಂತ ವ್ಯಾಲೆಟ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಡಿ ಫ್ರೆಂಡ್ಸ್. ಆ ಸೇಫ್ ಹಾಲ್ ವ್ಯಾಲೆಟನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಫಿಂಗರ್ ಪ್ರಿಂಟ್ ಇದ್ದರೆ ಫಿಂಗರ್ ಪ್ರಿಂಟ್ ಕೊಟ್ಟಿರಿ. ನೋಡಿ ಡಿಯರ್ ಫ್ರೆಂಡ್ಸ್, ಈ ಥರ ವ್ಯಾಲೆಟ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಬ್ಯಾಲೆನ್ಸ್ 0 ಅಂತ ತೋರಿಸ್ತಾ ಇದೆ. ಇಲ್ಲಿ ಕೆಳಗಡೆ ಬಂದು ಕಾಯಿನ್ಸ್ ಕೇಳ್ತಾ ಇದೆ. ಅದ್ರಾಗೆ ನಮ್ಮದು OP-BNB ಬ್ಲಾಕ್ ಚೈನ್ ಬೇಕು, ಬಟ್ ಇಲ್ಲಿ ಶೋ ಆಗ್ತಾ ಇಲ್ಲ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಕೆಳಗಡೆ ಇಲ್ಲಿ ಮ್ಯಾನೇಜ್ ಕಾಯಿನ್ ಅಂತ ಇದೆ ಡಿಯರ್ ಫ್ರೆಂಡ್ಸ್. ನೋಡಿ ಫಸ್ಟದು BNB BEP20 ಇದೆ, ಇದು ನಮ್ಮದೇ. ಬಟ್ ನಮ್ಮದು OP-BNB ಬ್ಲಾಕ್ ಚೈನ್ ರನ್ ಆಗೋದ್ರಿಂದ ನಾವು OP-BNBನ ನಾವು ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಮ್ಯಾನೇಜ್ ಕಾಯಿನ್ಗೆ ಹೋಗಿ ಮ್ಯಾನೇಜ್ ಕಾಯಿನ್ ಕ್ಲಿಕ್ ಮಾಡಿ. ಇಲ್ಲಿ ಮೇಲೆ ಸರ್ಚ್ ಇದೆ, ಎಂಟರ್ ಟೋಕನ್ ನೇಮ್ ಆ ಟೋಕನ್ ಕಾಂಟ್ಯಾಕ್ಟ್ ಅಡ್ರೆಸ್ ಅಂತ ಇದೆ. ಇಲ್ಲಿ ನಮ್ಮ ಕಾಯಿನನ್ನು ನಮ್ಮ ಮ್ಯಾನೇಜ್ ಕಾಯಿನ್ ನಮ್ಮ BNB ಕಾಯಿನ್ಗೆ OP-BNB ಬ್ಲಾಕ್ ಚೈನ್ ಕನೆಕ್ಟ್ ಆಗಿರೋದ್ರಿಂದ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ OP-BNB ಅಂತ ನಾವು ಕ್ಲಿಕ್ ಮಾಡಿದ್ರೆ ಡಿಯರ್ ಫ್ರೆಂಡ್ಸ್ ಇಲ್ಲಿ ಆನ್ ಆ್ಯಂಡ್ ಆಫ್ ಇದೆ ನೋಡಿ ಡಿಯರ್ ಫ್ರೆಂಡ್ಸ್. OP-BNB ಇಲ್ಲಿ ಆನ್ ಮಾಡಿ. ನೀವು ಆನ್ ಮಾಡಿದ ತಕ್ಷಣ ಇಲ್ಲಿ ಕಾಯಿನ್ ಆ್ಯಡ್ ಆಗುತ್ತೆ. ಆ್ಯಡ್ ಆದ ತಕ್ಷಣ ಅಗೇನ್ ನೀವು ಇಲ್ಲಿ ಬಂದರೆ ಡಿಯರ್ ಫ್ರೆಂಡ್ಸ್ ಇಲ್ಲಿ ನೋಡಿ ಸೆಕೆಂಡ್ ಒನ್ನಲ್ಲಿ OP-BNB ನಾವು ಆ್ಯಡ್ ಮಾಡ್ಕೊಂಡಿದ್ದೀವಿ. ಇವಾಗ ಡಿಯರ್ ಫ್ರೆಂಡ್ಸ್ ಏನು ಮಾಡಬೇಕು ಅಂತಂದರೆ ಇಲ್ಲಿ $0 ಇದೆ. ನಿಮ್ಮ ಅಪ್ಲೈನ್ ಯಾರು ಇರ್ತಾರೆ, ಫಾರ್ ಎಕ್ಸಾಂಪಲ್ ನಿಮಗೆ ಅವಕಾಶ ಯಾರು ಕೊಟ್ಟಿರ್ತಾರೋ ಅವ್ರ ಕಡೆಯಿಂದ ಆಗ್ಬೋದು, ಅವ್ರ ಅಪ್ಲೈನ್ ಅವ್ರ ಸೀನಿಯರ್ ಅಪ್ಲೈನ್ ಕಡೆಯಿಂದ ನಿಮಗೆ USDT ಸಿಗುತ್ತೆ. ನಿಮ್ಮ ಹತ್ರ ಬೈ ಚಾನ್ಸ್ ಏನನ್ನ ನಿಮ್ಮ USDT ಇದ್ದರೆ ನೀವೇ ಆ್ಯಡ್ ಮಾಡ್ಕೋಬೋದು. BNB ಏನೋ ಇದ್ದರೆ ನೀವೇ ಆ್ಯಡ್ ಮಾಡ್ಕೋಬೋದು. ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಅವ್ರಿಗೆ ಫೋನ್ಪೇನೋ ಗೂಗಲ್ ಪೇ ಮುಖಾಂತರ ನೀವು ಅವ್ರಿಗೆ ಹಣನ ನೀವು ಸೆಂಡ್ ಮಾಡಿದ್ರೆ ನಿಮಗೆ ಹಣ BNB ಕಳಿಸ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ನನಗೆ BNB ಬೇಕಾಗಿದೆ ಫ್ರೆಂಡ್ಸ್. ಆ BNB ಬೇಕಾಗಿರೋದ್ರಿಂದ ನಾನು ಇವಾಗ ನನ್ನ ಫ್ರೆಂಡ್ಗೆ ನನಗೆ ಅವಕಾಶ ಕೊಟ್ಟಂಥವ್ರಿಗೆ ಏನು ಮಾಡ್ತೀನಿ ಅಂದರೆ ಜಸ್ಟ್ ನಾನು ರಿಜಿಸ್ಟರ್ ಆಗಲಿಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ, ಒಂದು BNBನ ತರಿಸ್ಕೊಳ್ತಾ ಇದ್ದೀನಿ. ಅದು ಯಾವ ಥರ ತೊಗೊಳ್ಳೋದು ಅನ್ನೋದು ನಿಮಗೆ ಅರ್ಥ ಮಾಡಿಸ್ತೀನಿ ಡಿಯರ್ ಫ್ರೆಂಡ್ಸ್. ಏನಿಲ್ಲ ಡಿಯರ್ ಫ್ರೆಂಡ್ಸ್, ಇಲ್ಲಿ ನೋಡಿ ಡಿಯರ್ ಫ್ರೆಂಡ್ಸ್ ಕೆಳಗಡೆ 0 ಕೆಳಗಡೆ ಸೆಂಡು ಮತ್ತು ರಿಸೀವ್ಡ್ ಅಂತ ಇದೆ. ನಮಗೆ ಇಲ್ಲಿ ಫಸ್ಟ್ ನಾವು ರಿಸೀವ್ಡ್ ಅಂದರೆ ನಮಗೆ ಇಲ್ಲಿ ರಿಸೀವ್ ಆಗಬೇಕು ಅಂದರೆ ನಮಗೆ USDT ಬೇಕು. ಅದಕ್ಕೆ ನಾವೇನು ಮಾಡಬೇಕು, ನಮ್ಮ ಫ್ರೆಂಡ್ ಹತ್ರ ನಾವು ತರಿಸ್ಕೋಬೇಕು ಅಂದರೆ ನಾವೇನು ಮಾಡ್ತೀವಿ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಫೋನ್ಪೇ ನಮ್ಮ ಹತ್ರ ಫೋನ್ಪೇ ಇದೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಒಂದು ನಿಮಿಷ, ಫೋನ್ಪೇ ಆರ್ ಗೂಗಲ್ ಪೇ ಪ್ರತಿಯೊಬ್ಬರ ಹತ್ರ ಇದ್ದೇ ಇರ್ತದೆ. ಫೋನ್ಪೇ ಇದೆ. ಫೋನ್ಪೇನಲ್ಲಿ ಹೋಗಿ ಇವಾಗ ನಾನು ರಿಜಿಸ್ಟ್ರೇಷನ್ ಆಗಲಿಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ ಅಂದರೆ ಜಸ್ಟು ನನ್ನ ಫ್ರೆಂಡ್ ಮುಖಾಂತರ ನಾನು ಇವಾಗ ತರಿಸ್ಕೊಳ್ತಾ ಇದ್ದೀನಿ. ಈಗ ಅಮೌಂಟನ್ನು ನಾನು ಹಾಕ್ತಾಯಿದ್ದೀನಿ ಅವ್ರಿಗೆ. ಜಸ್ಟು ಬಿಗಿನರಿಂಗ್ ಆಗಬೇಕು ಅಂದರೆ ನಾವೇನು ಮಾಡಬೇಕು ಅಂದರೆ 0.0045 ಜಾಯ್ನ್ ಆಗಬೇಕು ಅಂದರೆ ನಮಗೆ ಅಷ್ಟು ಬೇಕಾಗುತ್ತೆ. ಒಂದು INR ಲೆಕ್ಕ ಮಾಡಿದ್ರೆ ನಮ್ಮ ಇಂಡಿಯನ್ ಪ್ರೈಸು ಒಂದು $350 ಅಷ್ಟಾಗುತ್ತೆ. $350 ನಾನು ತರಿಸ್ಕೊಳ್ತಾ ಇದ್ದೀನಿ. 9019878114 ನೋಡಿ ಫ್ರೆಂಡ್ಸ್. ನಾನು ಇವ್ರಿಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು $350 $350 ಏನು ಮಾಡ್ತೀನಿ ಅಂದರೆ ಫೋನ್ಪೇ ಮಾಡ್ತಾಯಿದ್ದೀನಿ ಡಿಯರ್ ಫ್ರೆಂಡ್ಸ್. ನಾನು ಫೋನ್ಪೇ ಮಾಡೋದ್ರ ಮುಖಾಂತರ ಇದು ಮಾಡ್ತಾಯಿದ್ದೀನಿ. $350 ನಾನು ಇವಾಗ ಸೆಂಡ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, $350 ನಾನು ಇವಾಗ ಸೆಂಡ್ ಮಾಡಿದ್ದೀನಿ. ಆ $350 ಸೆಂಡ್ ಮಾಡಿರುವಂಥ ರೆಸಿಪ್ಟನ್ನು ನನಗೆ ಇದು ಯಾರು ಯಾರ ಕಡೆಯಿಂದ ನನಗೆ USDT ಬೇಕು ಅವ್ರು ನನಗೆ ಸೆಂಡ್ ಮಾಡ್ತಾಯಿದ್ದೀನಿ. ಈಗ ಗಂಗಾಧರ್ ಸರ್ಗೆ ನಾನು ಈಗ ಈ ಒಂದು USDT ನಾನು ಸೆಂಡ್ ಮಾಡ್ತೇನೆ ಡಿಯರ್ ಫ್ರೆಂಡ್ಸ್. ಅವ್ರಿಗೆ ನಾನು ಅಮೌಂಟ್ ಕಳಿಸಿರೋದಕ್ಕೆ ಏನು ಮಾಡ್ತಾಯಿದ್ದೀನಿ, ನಾನು ಪ್ರೂಫನ್ನು ಕಳಿಸ್ಕೊಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ $350 ನಾನು ಅವ್ರು ಸೆಂಡ್ ಮಾಡಿದ್ದೀನಿ. ಅವ್ರು ಸೆಂಡ್ ಮಾಡಿದ ನಂತರ ನಾನು ಅವ್ರಿಗೆ ಕಾಲ್ ಮಾಡಿಬಿಟ್ಟು ಇನ್ಫಾರ್ಮ್ ಮಾಡಿಬಿಟ್ಟು ನಾನೇನು ಮಾಡ್ತೀನಿ ಅಂದರೆ ನನ್ನ ರಿಸೀವ್ ಅಡ್ರೆಸ್ಗೆ ನಾನು ರಿಸೀವ್ ಅಡ್ರೆಸ್ ಇಲ್ಲಿಗೆ ಬೇಕಾಗಿದೆ. ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದರೆ ನಾನಿಲ್ಲಿ ರಿಸೀವನ್ನು ಕ್ಲಿಕ್ ಮಾಡ್ತೀನಿ. ರಿಸೀವನ್ನು ಕ್ಲಿಕ್ ಮಾಡಿ ಇಲ್ಲಿ ನೋಡಿ ನಮ್ಗೆ ಬೇಕಾಗಿರೋದು BNB ಬ್ರಾಕೆಟ್ OP-BNB ಅಂತಕ್ಕಂಥ ಎರಡನೇ ಆಪ್ಷನನ್ನು ಕ್ಲಿಕ್ ಮಾಡ್ತಾಯಿದ್ದೀವಿ. ಕ್ಲಿಕ್ ಮಾಡಿದ ತಕ್ಷಣ ಸ್ಕ್ಯಾನರ್ ಓಪನ್ ಆಗುತ್ತೆ.
ಇಲ್ಲಿ ಓಕೆ ಕೊಡ್ತಾ ಇದ್ದೀನಿ. ಇಲ್ಲಿ ಡಿಯರ್ ಫ್ರೆಂಡ್ಸ್ ಒಂದು ಸ್ಕ್ಯಾನರ್ನ ಕೂಡ ನೀವು ಸೆಂಡ್ ಮಾಡ್ಬೋದು. ಮತ್ತು ಕಾಪಿ ಅಂತ ಇದೆ, ಇಲ್ಲಿ ಒಂದು ಅಡ್ರೆಸ್ ಇದೆ ನೋಡಿ, ಅಡ್ರೆಸ್ ಕೂಡ ಕಾಪಿ ಆಗುತ್ತೆ. ನಾನು ಅಡ್ರೆಸ್ ಕೂಡ ಕಾಪಿ ಮಾಡ್ಕೊಂಡಿದ್ದೆ, ಜೊತೆ ಒಳಗೆ ಶೇರ್ ಸ್ಕ್ಯಾನರ್ ಇದೆಯಲ್ಲ, ಈ ಶೇರ್ ಅನ್ನೋದನ್ನು ಕೂಡ ನಾನು ಅವ್ರಿಗೆ ವಾಟ್ಸಪ್ ಮಾಡ್ತಾಯಿದ್ದೀನಿ. ನೋಡಿ ಡಿಯರ್ ಫ್ರೆಂಡ್ಸ್, 350 ರೂಪೀಸ್ ಅಮೌಂಟ್ ಹಾಕಿ ಜೊತೆ ಒಳಗೆ ಸ್ಕ್ಯಾನರ್ ಸೆಂಡ್ ಮಾಡಿದ್ದೀನಿ. ಜೊತೆ ಒಳಗೆ ನಮ್ಮ ಕಾಂಟ್ಯಾಕ್ಟ್ ಈ ಅಡ್ರೆಸ್ ಕೂಡ ನಾನು ಸೆಂಡ್ ಮಾಡಿದ್ದೀನಿ. ಅಂದರೆ ಅವರು ಯಾವ ಥರ ಇರ್ತಾರೋ ಗೊತ್ತಿಲ್ಲ, ಬಟ್ ಅವರು ಕಾಪಿ ಮಾಡ್ಕೊಂಡಾನ ಸೆಂಡ್ ಮಾಡ್ತಾರೆ, ಇಲ್ಲಾಂದರೆ ಸ್ಕ್ಯಾನರ್ ಇದ್ದರೆ ಸ್ಕ್ಯಾನರ್ನ ಅವರು ಮಾಡಿ ಕೂಡ ನಮಗೆ BNB ಬರುತ್ತೆ. ಯಾವ ಥರ ಬರುತ್ತೆ ಅಂದರೆ ನಾನು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀನಿ ಆಲ್ರೆಡಿ, ಈ ಥರ ನನಗೆ BNB ಬೇಕು ಅಂತ. ಈಗ ಅವರು ನಮಗೆ ಆ BNBನ ಕಳಿಸ್ಕೊಡ್ತೀನಿ ಅಂತ ನನಗೆ ಇದು ಮಾಡಿದ್ದಾರೆ. ಒಂದು ನಿಮಿಷ, ಅವ್ರ ಕಡೆಯಿಂದ ನಾನು ಇನ್ಫಾರ್ಮೇಷನ್ ತೊಗೊಳ್ತೀನಿ. ಕನ್ಫರ್ಮೇಷನ್ ನನಗೆ ಬಂದ ತಕ್ಷಣ ನಾನೇನು ಮಾಡ್ತೀನಿ ಅಂದರೆ BNBನ ನಿಮಗೆ ಹಾಕೊಟ್ಟಿಕ್ಕೆ ಈಸಿ ಆಗುತ್ತೆ. ಒಂದು ನಿಮಿಷ. ಓಕೆ, ಅವ್ರ ಕಡೆ ನೋಡಿ ಮೆಸೇಜ್ ಬಂತು ಓಕೆ ಅಂತೇಳಿ. ಇವಾಗ ನೆಕ್ಸ್ಟ್ ನಾನೇನು ಮಾಡ್ತೀನಿ ಅಂದರೆ ನನ್ನ ಇದರೊಳಗೆ ಚೆಕ್ ಮಾಡ್ತೀನಿ ಅವ್ರೇನು BNB ಹಾಕಿದಾರ ಅಂತ. ನಾನು ವೆಯ್ಟ್ ಮಾಡ್ತೀನಿ, ಅವ್ರು ಕಳಿಸ್ಕೊಡ್ತಾರೆ. ಈಗ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೀನಿ. ನಾನು ಅವ್ರಿಗೆ INR ಆಗಿ ಹಾಕಿದ್ದೀನಿ. INR ನಾನು ಹಾಕಿರೋದ್ರಿಂದ ಅವ್ರು ನನಗೆ BNB ಕಾಯಿನನ್ನು ಕಳಿಸ್ಕೊಡ್ತಾರೆ. ನಮ್ಗೆ ಬೇಕಾಗಿರೋದು 0.0045 BNB ಬೇಕಾಗಿದೆ. ಅದನ್ನು ನಾನು ಇವಾಗ ಸೆಂಡ್ ಮಾಡಿಸ್ಕೊಂಡಿದ್ದೀನಿ ಅವ್ರ ಕಡೆಯಿಂದ. ಈಗ ಅವರು ಸೆಂಡ್ ಮಾಡಿದ್ದಾರೆ ಅನಿಸುತ್ತೆ ಮೋಸ್ಟ್ಲಿ. ಈಗ ನಾನು ಹೋಗಿ ಚೆಕ್ ಮಾಡ್ತೀನಿ ಡಿಯರ್ ಫ್ರೆಂಡ್ಸ್. ಎಲ್ಲಿ ಸೇಫ್ ಆಲ್ಗೆ ಹೋಗ್ತೀನಿ. ಸೇಫ್ ಆಲ್ಗೆ ಹೋಗ್ಬಿಟ್ಟು ಜಸ್ಟ್ ಬ್ಯಾಕ್ ಹೋಗ್ತೀನಿ. ಇಲ್ಲಿ ಒಂದು ಸಲ ಅಪ್ಡೇಟ್ ಹಿಂಗೆ ಡೌನ್ ಮಾಡಿದೆ ಡಿಯರ್ ಫ್ರೆಂಡ್ಸ್. ನೋಡಿ, ನಾನು ಅವ್ರಿಗೆ 350 ರೂಪೀಸ್ ಅಮೌಂಟ್ ನಾನು ಅವ್ರು ಸೆಂಡ್ ಮಾಡಿದ ತಕ್ಷಣ ನನಗೆ $3.1 ನಮಗೆ ಕಳಿಸ್ಕೊಟ್ಟಿದ್ದಾರೆ. ಇವಾಗ ನಾನೇನು ಮಾಡ್ತೀನಿ ಅಂತಂದರೆ, ಈ ಒಂದು ಫಸ್ಟು ಅಮೌಂಟ ನಮಗೆ ಇಲ್ಲಿ ಡಾಲರ್ ಬರಬೇಕು. ಇದು ಯಾವುದೇ ಥರ ಕಂಪ್ನಿಗೆ ದುಡ್ಡು ಹಾಕಲ್ಲ, ನೀವು ನಿಮ್ಮ ವ್ಯಾಲೆಟಲ್ಲಿ ದುಡ್ಡು ಹಾಕ್ಕೊಂಡಿರ್ತೀರ. ನಿಮ್ಮ ವ್ಯಾಲೆಟ್ಗೆ INRನ ಕನ್ವರ್ಟ್ ಮಾಡಿ ನಿಮಗೆ ಡಾಲರ್ ಬಂದಮೇಲೆ ನೀವು ID ಕ್ರಿಯೇಟ್ ಮಾಡುವಂಥದ್ದು. ಇವಾಗ ನೀವು ಯಾವ ಥರ ID ಕ್ರಿಯೇಟ್ ಮಾಡಬೇಕು ಡಿಯರ್ ಫ್ರೆಂಡ್ಸ್, ಪ್ರತಿಯೊಬ್ಬರು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ಪ್ಲೋರ್ ಅಂತ ಇರುತ್ತೆ, ನೀವು ಎಕ್ಸ್ಪ್ಲೋರ್ನ ಕ್ಲಿಕ್ ಮಾಡಿ. ಇಲ್ಲಿ 3 ಆಪ್ಷನ್ ಬರುತ್ತೆ, ಇದು ಪ್ರತಿಯೊಂದು ಓದ್ಕೊಳ್ಳಿ. ಇವಾಗ ಜಸ್ಟ್ ಅಂಡರ್ಸ್ಟ್ಯಾಂಡ್ ಅಂತ ನಾನು ಕೊಡ್ತಾಯಿದ್ದೀನಿ. ವ್ಯೂ DF ಸ್ಟೋರ್ ಅಂತ ಕೊಡ್ತಾಯಿದ್ದೀನಿ, ಯಾಕೆಂದರೆ ಸಮಯ ಅಭಾವ ಇರೋದ್ರಿಂದ ಸ್ವಲ್ಪ ಸ್ಪೀಡಾಗಿ ಮಾಡ್ತೀನಿ, ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿ ಮೇಲೆ ಸರ್ಚ್ ಅಂತ ಇರುತ್ತೆ ಡಿಫ್ರೆನ್ಸ್ ನೋಡಿ, ವ್ಯಾಲೆಟ್ ಕೆಳಗಡೆ ಸರ್ಚ್ DAPP ಎಂಟರ್ ದ ಲಿಂಕ್ ಅಂತ ಇರುತ್ತೆ. ಇಲ್ಲಿ ಒಂದು ಸಲ ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಈ ಥರ ಬಂದ ತಕ್ಷಣ ನಾವೇನು ಮಾಡಬೇಕು ಅಂದರೆ, ಇಲ್ಲಿ ಸರ್ಚ್ DF ಅಂತ ಇದೆ, ಅದಕ್ಕೆ ಮೊದಲು ನಾವೇನು ಮಾಡಬೇಕು ಅಂದರೆ ವಾಟ್ಸಪ್ಪಲ್ಲಿ ಹೋಗಿಬಿಟ್ಟು ನಮಗೆ ಅಪ್ಲೈನ್ ಆಗಿರ್ತಾರಲ್ಲ ಅವರೊಂದು ಲಿಂಕನ್ನು ಕಳಿಸಿರ್ತಾರೆ, ಆ ಲಿಂಕನ್ನು ನಾವು